Number 31. Coming to question number 31. Solution 31. Question number 31 ಅನ್ನು ಒಂದ್ಸತಿ ನೋಡೋಣ. ಕ್ವಶನ್ ಅನ್ನು ಓದಿ. ಮೀಟರ್ ಬ್ರಿಡ್ಜ್ ಅನ್ನು ಕೊಟ್ಟಿದ್ದಾರೆ. ಇಫ್ AD corresponding to null deflection of the galvanometer is x, what would be its value if the radius of the wire AB is doubled ante. ವೈರಿನ ರೇಡಿಯಸ್ ಅನ್ನು ಡಬಲ್ ಮಾಡಿದರೆ ಏನಾಗ್ತದೆ ಅಂತ ಕೇಳಿದ್ದಾರೆ. ಓಕೆ, ನಮ್ಗೆ ಗೊತ್ತಿದೆ ನೋಡಿ ಏನು. ವಿ ನೋ ದ್ಯಾಟ್ ವೆನ್ ಕ್ರಾಸ್ ಸೆಕ್ಷನ್ ಈಸ್ ಯೂನಿಫಾರ್ಮ್, ಕ್ರಾಸ್ ಸೆಕ್ಷನ್ ಏನಾದರೂ ಯೂನಿಫಾರ್ಮ್ ಇದ್ದರೆ R is directly proportional to L ಅಂತ ಬರೀಬೋದು. ವೆರ್ L is length of the wire. ಹೌದಾ? ಸೊ R is directly proportional to L. ಹಾಗಾದರೆ ಅವರು ಎಷ್ಟು ಸತಿ ಇದನ್ನು ಮಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡಿ. Null deflection of the galvanometer is x. What would be its value if the radius of the wire AB is doubled ಅಂತೆ. ಸೊ ಯೂನಿಫಾರ್ಮ್ ಇರ್ತದೆ, ಎಷ್ಟು ಇರಬೇಕು ಅಷ್ಟೇ ಇರ್ತದೆ, ಹೌದಲ್ಲ. ಸೊ ಆಪ್ಷನ್ ಎ ಎಕ್ಸ್ ಡಿಫ್ಲೆಕ್ಷನ್ ಅನ್ನೇ ತೋರಿಸ್ತದೆ. ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 32. ಕ್ವಶನ್ ನಂಬರ್ 32. ಜಸ್ಟ್ ಗೋ ಥ್ರೂ ದಿ ಕ್ವಶನನ್ನು ಓದಿ. ತುಂಬ ಈಸಿ ಆಗಿರ್ತಕ್ಕಂಥ ಕ್ವಶನ್ ಇದು. ಡ್ರಿಫ್ಟ್ ವೆಲಾಸಿಟಿ ಮೇಲೆ ಇದೆ. ಟಿ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಬನ್ನಿ. ವಿ ನೋ ದ್ಯಾಟ್ ಡ್ರಿಫ್ಟ್ ವೆಲಾಸಿಟಿ ಈಸ್ ಈಕ್ವಲ್ ಟು I ಅಪಾನ್ N ಇಂಟು E ಇಂಟು A. ವೆಲಾಸಿಟಿ ಅಂದರೆ ಏನು? ವೆಲಾಸಿಟಿ ಅಂದರೆ ಏನು? ಎಸ್, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ ತಗೊಳ್ಳಿ, ಅಥವಾ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ತಗೊಳ್ಳಿ. ಸೊ ಐ ವಿಲ್ ಟೇಕ್ L ಅಪಾನ್ T ಡಿಸ್ಟೆನ್ಸ್. ಸೊ I ಅಪಾನ್ N ಇಂಟು A. ನನಗೇನು ಬೇಕೀಗ? ಟಿ ಬೇಕು, ಹೌದಲ್ಲ. ಏನು ಬೇಕು? ಟಿ ಬೇಕು. ಸೊ ಎಲ್ಲ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ ನೋಡಿ ಅವರು. ಎಲ್ಲ ವ್ಯಾಲ್ಯೂಸನ್ನು ಅವರು ಕೊಟ್ಟಿದ್ದಾರೆ. ಏನು? I ವ್ಯಾಲ್ಯೂ, ದೆನ್ N ವ್ಯಾಲ್ಯೂ, E ವ್ಯಾಲ್ಯೂ, A ವ್ಯಾಲ್ಯೂ, L ವ್ಯಾಲ್ಯೂನು ಕೊಟ್ಟಿದ್ದಾರೆ, ಹೌದಲ್ಲ. 1 ಮೀಟರ್ ಅಂತ ಕೊಟ್ಟಿದ್ದಾರೆ ನೋಡಿ L ವ್ಯಾಲ್ಯೂ. ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗ್ತದಂದರೆ ಇದು ಟಿ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಟಿ, ಸೊ ಏನಾಗ್ತದೆ? ಟಿ LNEA ಡಿವೈಡೆಡ್ ಬೈ I ಆಗ್ತದೆ. ಸೊ ಟಿ ಈಸ್ ಈಕ್ವಲ್ ಟು, ಕರೆಕ್ಟ್ ಇದೆಯಲ್ಲ? ಕರೆಕ್ಟ್. ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಿ ವಿಲ್ ಗೆಟ್ 6.4 ಇಂಟು 10⁻³ ಸೆಕೆಂಡ್ ವುಡ್ ಬಿ ದ ರೈಟ್ ಆನ್ಸರ್. ಸೊ ಐ ವಿಲ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ಕರೆಕ್ಟ್. ಯಾಕಂದರೆ ಲೆಂತ್ ಒಂದಿದೆ, ಎನ್ ಕೊಟ್ಟಿದ್ದಾರೆ, ಇ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಹೌದಲ್ಲ. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 33. ಕ್ವಶನ್ ನಂಬರ್ 33 ಏನಿದೆ ನೋಡಿ. ಹಾಂ, ಕ್ವಶನನ್ನು ಓದಬೇಕು ಒಂದ್ಸತಿ. ಕ್ವಶನ್ ಓದಿದ್ರಾ? ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತೆ. ಎಸ್, ಫಸ್ಟ್ ಸ್ಟೇಟ್ಮೆಂಟು ಮತ್ತು ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟ್ ಇದೆ, ಹೌದಾ. ಥರ್ಡ್ ಸ್ಟೇಟ್ಮೆಂಟ್ ಇಲ್ಲ, ಅದು ಕರೆಕ್ಟಾಗಿ ಇಲ್ಲ. ಯಾಕೆ ನೋಡಿ. ಸೊ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಚೇಂಜ್ ಅಂದರೆ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಚಾರ್ಜ್ ಅಂದ್ರೇನು? I ಇಂಟು ಡಿ ಟಿ, ಹೌದಲ್ಲ. I ಈಸ್ ಈಕ್ವಲ್ ಟು Q ಅಪಾನ್ ಟಿ. ಸೊ ಕ್ಯೂ ಏನಾಗ್ತದೆ? I ಇಂಟು ಟಿ ಆಗ್ತದೆ. ಸೊ I ಇಂಟು ಡಿ ಟಿ ಅಂತ ಬರೆದಿದ್ದೀನಿ ನಾನು. ಹಾಗಾದರೆ ಸೊ ಕರೆಂಟ್ ಕೊಟ್ಟಿದ್ದಾರಾ? ಕರೆಂಟ್ ಇಂಟು ಟೈಮ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು? ಎಷ್ಟು? ಏನಂತ ತೊಗೊಳ್ಳಿ ನಾನು? ಹಾಂ, ಐಗೆ I ತೊಗೋತೇನೆ, ವಿಗೆ ವಿ ತೊಗೋತೇನೆ, ಡಿ ಟಿಗೆ ಡಿ ಟಿ ಬರೀತೇನೆ. ಕೈನೆಟಿಕ್ ಎನರ್ಜಿ. ನೆಕ್ಸ್ಟ್ ನೋಡಿ, ಇದು ಫಸ್ಟ್ ಆಯಿತು. ನಮ್ಗೆ ಗೊತ್ತಿದೆ ಗೇನ್ ಇನ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಲಾಸ್ ಇನ್ ಕೈನೆಟಿಕ್ ಎನರ್ಜಿ. Therefore, loss in potential energy is equal to ಏನಾಗ್ತದೆ?
ಐ ವಿ ಡಿ ಟಿನೇ ಆಗ್ತದೆ, ಹೌದಲ್ಲ. ಗೇನ್ ಇನ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಗೇನ್ ಇನ್ ಪೊಟೆನ್ಷಿಯಲ್ ಎನರ್ಜಿ, ಸಾರಿ ನಾಟ್ ಪೊಟೆನ್ಷಿಯಲ್ ಎನರ್ಜಿ, ಇಟ್ ಈಸ್ ಗೇನ್ ಇನ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಲಾಸ್ ಇನ್ ಪೊಟೆನ್ಷಿಯಲ್ ಎನರ್ಜಿ. ಎಷ್ಟು ಕೈನೆಟಿಕ್ ಎನರ್ಜಿ ಗೇನ್ ಆಗಿರ್ತದಲ್ಲ ಅಷ್ಟು ಪೊಟೆನ್ಷಿಯಲ್ ಎನರ್ಜಿ ಲಾಸ್ ಆಗಿರ್ತದೆ. ಹಾಗಾದರೆ ಇಲ್ಲಿ ಎಷ್ಟು ಲಾಸ್ ಆಯಿತು ಕೈನೆಟಿಕ್ ಎನರ್ಜಿ? ಐ ಇಂಟು ವಿ ಇಂಟು ಡಿ ಟಿ. ಕೈನೆಟಿಕ್ ಎನರ್ಜಿಲಿ ಎಷ್ಟು ಗೇನ್ ಆಯಿತು? ಐ ಇಂಟು ವಿ ಇಂಟು ಡಿ ಟಿ. ಹಾಗಾದರೆ ಎಷ್ಟು ಪೊಟೆನ್ಷಿಯಲ್ ಲಾಸ್ ಆಗಿರ್ತದೆ? ಇಷ್ಟೇ, ಐ ಇಂಟು ವಿ ಇಂಟು ಡಿ ಟಿ. ಸೊ ಆಪ್ಷನ್ ಬಿ ಈಸ್ ವುಡ್ ಬಿ ದ ರೈಟ್ ಆನ್ಸರ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಕಮಿಂಗ್ ಟು ಕ್ವಶನ್ ನಂಬರ್ 34. ವಿದ್ಯಾರ್ಥಿಗಳು ಕ್ವಶನನ್ನು ಓದಬೇಕು. ಹಾಂ ಹೇಳಿ. A strong magnetic field is applied on a stationary electron. Then electron moves in a direction of field, moves in the opposite direction of the field, remains stationary, starts spinning. ಸ್ಟೇಷನರಿ ಎಲೆಕ್ಟ್ರಾನ್ ಅಂತ ಕೇಳಿದ್ದಾರೆ ಅವರು. ಅಂದರೆ ಚಾರ್ಜು ರೆಸ್ಟ್ ಪೊಸಿಷನಲ್ಲಿದೆ. ನಮ್ಗೆ ಗೊತ್ತಿದೆ ನೋಡಿ, ಎಫ್ ಇಸ್ ಈಕ್ವಲ್ ಟು ಕ್ಯೂ ವಿ ಬಿ ಸೈನ್ ಟೀಟಾ. ವಿ ಅಂದ್ರೇನು? 0 ಮೀಟರ್ ಪರ್ ಸೆಕೆಂಡ್ ಇದೆ, ಅಂದರೆ ಸ್ಟೇಷನರಿ ಇದೆ, ಅದು ಸ್ಟೇಷನರಿ ಇದೆ. ಹಾಗಾದರೆ ಮ್ಯಾಗ್ನೆಟಿಕ್ ಫೋರ್ಸ್ ಏನಾಗ್ತದೆ? 0 ಆಗ್ತದೆ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಕಂಪ್ಲೀಟ್ 0 ಆಗ್ತದೆ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ 0 ಆದರೆ ಆ ಚಾರ್ಜ್ ಮೇಲೆ ಯಾವುದೂ ಫೋರ್ಸ್ ಆ್ಯಕ್ಟ್ ಆಗೋದಿಲ್ಲ. ಸೊ ಹೀಗಾಗಿ ಅದು ರೆಸ್ಟ್ ಪೊಸಿಷನ್ ಸ್ಟೇಷನರಿಯಲ್ಲೇ ಇರ್ತದೆ. ಸೊ ಆಪ್ಷನ್ ಸಿ ವುಡ್ ಬಿ ದ ರೈಟ್ ಆನ್ಸರ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. So coming to solution 35. Solution 35. ಕ್ವಶನ್ ಓದಬೇಕು ವಿದ್ಯಾರ್ಥಿಗಳು, ಬೇಗ 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 ಓದಬೇಕು. ಓದಿದ್ರ ವಿದ್ಯಾರ್ಥಿಗಳೇ? ನೋಡಿ ಏನಿದೆ ನೋಡಿ. ಏನಿದೆ? ನೀವು ಫಸ್ಟ್ ತಿಳ್ಕೊಂಬಿಡಿ. 2 ವೈರ್ಸ್ ಇವೆ. ಇಲ್ಲಿ ಐ ಕರೆಂಟ್ ಫ್ಲೋ ಆಗ್ಲಿಕ್ಕತ್ತದ, ಇಲ್ಲಿನೂ ಐ ಕರೆಂಟ್ ಫ್ಲೋ ಆಗ್ಲಿಕ್ಕತ್ತದ. I1 ಇಲ್ಲಿ I2. ಕರೆಂಟು ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದ್ದರೆ ಈ 2 ವೈರ್ಗಳ ಮಧ್ಯೆ ಇರ್ತಕ್ಕಂಥ ನೇಚರ್ ಆಫ್ ದ ಫೋರ್ಸ್ ಏನಿರ್ತದಂದರೆ ಅಟ್ರಾಕ್ಟಿವ್ ಇರ್ತದೆ. ಸೇಮ್ ಡೈರೆಕ್ಷನ್ ಇದ್ದರೆ ಅಟ್ರಾಕ್ಟಿವ್ ಇರ್ತದೆ. ಸಪೋಸ್ ಏನಾದರೂ ಅಪೋಸಿಟ್ ಡೈರೆಕ್ಷನಲ್ಲಿ ಕರೆಂಟ್ ಏನಾದರೂ ಫ್ಲೋ ಆಗ್ತಾ ಇತ್ತಂದರೆ ಈ 2 ವೈರ್ಗಳ ಮಧ್ಯೆ ಇರ್ತಕ್ಕಂಥ ಫೋರ್ಸು ರೆಪಲ್ಸಿವ್ ಇರ್ತದೆ. ಇದು ನಮ್ಗೆ ಗೊತ್ತಿದೆ, ನೇಚರ್ ಆಫ್ ದ ಫೋರ್ಸ್ ಈಸ್ ರೆಪಲ್ಸಿವ್. ಹಾಗಾದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ ಬನ್ನಿ. ಎಫ್ ಅಪಾನ್ ಎಲ್ ಇಸ್ ಈಕ್ವಲ್ ಟು μ0 ಅಪಾನ್ 4π 2I1 I2 ಡಿವೈಡೆಡ್ ಬೈ ಡಿ. ಅಂದರೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ ಬಂದಿರತಕ್ಕಂಥ ಕ್ವಶನ್ ಇದು. ದ ಫೋರ್ಸಸ್ ಬಿಟ್ವೀನ್ 2 ಕರೆಂಟ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್, ಆ ಕಾನ್ಸೆಪ್ಟ್ ಮೇಲೆ ಇದೆ. ಸೊ ಫೋರ್ಸ್ ಪರ್ ಯೂನಿಟ್ ಲೆಂತ್ ಇಸ್ ಈಕ್ವಲ್ ಟು μ0 ಅಪಾನ್ 4π ವ್ಯಾಲ್ಯೂ ಗೊತ್ತಿದೆ, 10⁻⁻⁷. 2 ಇಂಟು I1 ಕೊಟ್ಟಿದ್ದಾರೆ 10 I2 10 ಇದೆ, ಡಿವೈಡೆಡ್ ಬೈ R 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅವರು. ಸೊ ಕ್ಯಾಲ್ಕುಲೇಷನ್ ಮಾಡಿ 2 ಇಂಟು 10⁻⁻⁴ ನ್ಯೂಟನ್ ಪರ್ ಮೀಟರ್ ಬರ್ತದೆ. ಕ್ವಶನಲ್ಲಿ ಕರೆಂಟು ಸೇಮ್ ಡೈರೆಕ್ಷನಲ್ಲಿ ಟ್ರಾವೆಲ್ ಆಗ್ತಿದೆ ಅಂತ ಹೇಳಿದ್ದಾರೆ. ಸೇಮ್ ಡೈರೆಕ್ಷನ್ ಇದ್ದರೆ ನೇಚರ್ ಆಫ್ ದ ಫೋರ್ಸ್ ಈಸ್ ಅಟ್ರಾಕ್ಟಿವ್. ಸೊ attractive would be the right answer. So option A is correct. Understood children? Okay. So solution 36. Question ana odi. Yes, very good. Without any hesitation option D is correct. ಯಾಕೆ ಸರ್ ಏನಾಗಿದೆ ನಿಮಗೆ? ಏನೂ ಆಗಿಲ್ಲ ರೀ. ಇಲ್ಲಿ ನೋಡಿ, ಇದು R, ಇದು ಸ್ಮಾಲ್ ಆರ್. ಟೊರಾಯ್ಡು ಮತ್ತು ಸೊಲನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡಿನ ನೇಚರ್ ಆಫ್ ಗ್ರಾಫ್ ಈ ರೀತಿ ಇರ್ತದಲ್ಲ ನೋಡಿ, ಈ ರೀತಿ ಇದೆ, ಹೌದಲ್ಲ? ಇಷ್ಟು ಪೋರ್ಷನನ್ನು ಮಾತ್ರ ಕೇಳಿದ್ದಾರೆ ಅವರು. ಹಾಗಾದರೆ ನೇಚರ್ ಆಫ್ ಗ್ರಾಫ್ ಏನಾಗ್ತದೆ? ಈ ರೀತಿ ಆಗ್ತದೆ. ಎಸ್ ಆರ್ ನೋ? ಎಸ್, ವೆರಿ ಗುಡ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಸೊ ಕಮಿಂಗ್ ಟು ಸೊಲ್ಯೂಷನ್ 37. Solution 37. Yes. ಹಾಗಾದರೆ ಬನ್ನಿ. ಎ ಟೈಟ್ಲಿ ವೂಂಡ್ ಲಾಂಗ್ ಸೊಲನಾಯ್ಡ್. ಮತ್ತೆ ಸೊಲನಾಯ್ಡ್ ಮೇಲೆ ಕ್ವಶನ್ನು.
ಎಸ್, ಬನ್ನಿ ಹಾಗಾದರೆ. ವಿ ನೋ ದ್ಯಾಟ್ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಇಂಟು ಐ. ಹೌದಾ? ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡು. ಬಿ ಅಂದ್ರೇನು? ಮ್ಯಾಗ್ನೆಟಿಕ್ ಫೀಲ್ಡು. ಹೌದಾ? ಇಲ್ಲಿ ನಾನೇನಂತ ಕನ್ಸಿಡರ್ ಮಾಡ್ತೇನೆ ಅಂದರೆ ವಿದ್ಯಾರ್ಥಿಗಳೇ, ಕ್ಯೂ ವಿ ಬಿ ಸೈನ್ ಥೀಟಾ. ಇವ್ರು ಏನು ಕೇಳಿದ್ದಾರೆ ಕ್ವಶನ್ನಲ್ಲಿ? ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಅಂತ ಕೇಳಿದ್ದಾರೆ. ಅಂದರೆ ವಿ ಕ್ಯಾಲ್ಕುಲೇಷನ್ ಮಾಡಬೇಕು ನಾನು. ವಿ ಈಸ್ ಈಕ್ವಲ್ ಟು ಹೌ ಮಚ್. ಹಾಗಾದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ಲು ಅಥವಾ ಏನೋ ಒಂದು ರೊಟೇಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ನೆಸೆಸರಿ ಸೆಂಟ್ರಿಪೆಟಲ್ ಫೋರ್ಸನ್ನು ಯಾರು ಕೊಡ್ತಾರೆ? ಮ್ಯಾಗ್ನೆಟಿಕ್ ಫೋರ್ಸ್ ಕೊಡ್ತದೆ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಪ್ರೊವೈಡ್ಸ್ ನೆಸೆಸರಿ ಸೆಂಟ್ರಿಪೆಟಲ್ ಫೋರ್ಸ್. ಹಾಗಾದರೆ ಮ್ಯಾಗ್ನೆಟಿಕ್ ಫೋರ್ಸ್ ಇಕ್ವೇಷನ್ ಏನಿದೆ? ಕ್ಯೂ ವಿ ಬಿ ಸೈನ್ ಥೀಟಾ. ಸೆಂಟ್ರಿಪೆಟಲ್ ಫೋರ್ಸು ಎಮ್ ವಿ ಸ್ಕ್ವೇರ್ ಅಪಾನ್ ಆರ್. ಕ್ಯಾಪಿಟಲ್ ಆರ್ ಈಸ್ ವಾಟ್? ಅವ್ರೇನು ತೊಗೊಂಡಿದ್ದಾರೆ? ರೇಡಿಯಸ್ ಅಂತ ಅವರು ಕನ್ಸಿಡರ್ ಮಾಡಿದ್ದಾರೆ. ಮಾಡಲಿ, ಏನು ತಪ್ಪಿಲ್ಲ. ಹೌದಾ? ಹಾಗಾದರೆ ಇಲ್ಲಿ ನೋಡಿ, ಥೀಟಾ 90 ಡಿಗ್ರಿ ಆಗ್ತದೆ, ಅಂದರೆ 90 ಡಿಗ್ರಿ 1 ಆಗ್ತದೆ. ಸೊ ಕ್ಯೂ ವಿ ಬಿ ಈಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಅಪಾನ್ ಆರ್. ಹೌದಾ? ಸೊ ಕ್ಯೂ ವಿ ಬಿ ಆರ್ ಈಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್. ಕರೆಕ್ಟ್ ಅದೇ? ಹಾಗಾದರೆ ಬಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಕ್ಯೂ ವಿ ಬಿ ಮ್ಯೂ ನಾಟ್ ಎನ್ ಇಂಟು ಐ ಈಸ್ ಈಕ್ವಲ್ ಟು ಎಮ್ ವಿ ಸ್ಕ್ವಯರ್. ಬಿ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ನಾನಿಲ್ಲಿ. ಇಷ್ಟೇ, ಬಿ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಹೌದಾ? ಹಾಗಾದರೆ ವಿಯನ್ನು ನೀವು ಎಷ್ಟಾಗ್ತದೆ? ವಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಇಂಟು ಐ ಇಂಟು ಕ್ಯೂ ಆರ್ ಡಿವೈಡೆಡ್ ಬೈ 2m ವುಡ್ ಬಿ ದ ರೈಟ್ ಆನ್ಸರ್. ಸಾಲ್ವ್ ಮಾಡಿ, ಬೇಕಾದರೆ ಅಷ್ಟು ಬರ್ತದೆ ನಿಮಗೆ ಆನ್ಸರು. ಎಸ್ ಎಸ್ ಚಿಲ್ಡ್ರನ್? ಓಕೆ, ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 38. ಸೊಲ್ಯೂಷನ್ 38. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರ್ ಮೇಲೆ ಇರ್ತಕ್ಕಂಥ ಕ್ವಶನ್ನು ಬೇಸಿಕ್ ಇದೆ ನೋಡಿ. ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ವೇಸ್ ಹ್ಯಾಸ್ ಅ ಹಾರಿಜಾಂಟಲ್ ಕಾಂಪೋನೆಂಟ್ ಎಕ್ಸ್ಪೆಕ್ಟ್ ಆಟ್. ಎಸ್, ವೆರಿ ಗುಡ್. ಒನ್ ಲೈನ್ ಆನ್ಸರ್. ಆಟ್ ದಿ ಮ್ಯಾಗ್ನೆಟಿಕ್ ಪೋಲ್ಸ್. ವೆರಿ ಗುಡ್. ಮ್ಯಾಗ್ನೆಟಿಕ್ ಪೋಲ್ಸ್ ವುಡ್ ಬಿ ದ ರೈಟ್ ಆನ್ಸರ್. Solution 39. Which of the field pattern given below is valid for electric field as well as for magnetic field ante? Yes, option D correct ಆಗ್ತದೆ. ಹೌದು, ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ. ಸೊ ಕ್ವಶನ್ ನಂಬರ್ 39ನ ಸೊಲ್ಯೂಷನನ್ನು ನೋಡಿ ವಿದ್ಯಾರ್ಥಿಗಳೇ. ಆಪ್ಷನ್ ಡಿ ಈಸ್ ಕರೆಕ್ಟ್. 39 ಇದು. ಯಾಕೆ ಆಪ್ಷನ್ ಡಿ ಕರೆಕ್ಟ್ ಸರ್? ಇಲ್ಲಿ ನೋಡಿ, ಬಾರ್ ಮ್ಯಾಗ್ನೆಟ್ ಈ ರೀತಿಯಾಗಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತದೆ. ಪೇರ್ ಆಫ್ ಈಕ್ವಲ್ ಮತ್ತು ಅಪೋಸಿಟ್ ಚಾರ್ಜಸ್ಸು ಈ ರೀತಿಯಾಗಿ ಎಲೆಕ್ಟ್ರಿಕ್ ಫೀಲ್ಡ್ಸನ್ನು ಕ್ರಿಯೇಟ್ ಮಾಡ್ತವೆ. ಹಾಗಾದರೆ ಕ್ವಶನಿನ ಪ್ರಕಾರವಾಗಿ ನಾವು ನೋಡ್ತಾ ಹೋದರೆ ಆಪ್ಷನ್ ಡಿ ಕರೆಕ್ಟ್ ಆಗ್ತದೆ. ಇವೆರಡು ಡೈಗ್ರಾಮನ್ನು ಮತ್ತು ನೀವು ಕ್ವಶನಿನ ಪ್ರಕಾರವಾಗಿ ಹೋದರೆ ಇವು ಎರಡು ಈಕ್ವಲ್ ಆಗ್ತವೆ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಹಾಗಾದರೆ ಬನ್ನಿ, ಸೊಲ್ಯೂಷನ್ 40. ಯಸ್, ಕ್ವಶನ್ ಕೋ ಏಕ್ ಬಾರ್ ಪಡೋ. ಕ್ವಶನನ್ನು ಓದಬೇಕು ವಿದ್ಯಾರ್ಥಿಗಳು. ಏನು ಕ್ಯಾಲ್ಕುಲೇಷನ್ ಮಾಡಂದಿದ್ದಾರೆ? ವೆರಿ ಗುಡ್. ಇ ಎಮ್ ಎಫ್ ಇಂಡ್ಯೂಸ್ಡ್ ಬಿಟ್ವೀನ್ 20 ಸೆಕೆಂಡ್ 40 ಸೆಕೆಂಡ್. ಹೌದಾ? ನಮ್ಗೆ ಗೊತ್ತಿದೆ ಏನು? ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಗಿವನ್ ಬೈ ಎಲ್ ಇಂಟು ಡಿ ಐ ಅಪಾನ್ ಡಿ ಟಿ. ಎಲ್ ಕೊಟ್ಟಿದ್ದಾರೆ 6 ಇಂಟು 10⁻³ ಡಿ ಐ ಬೈ ಡಿ ಟಿ. ಆ ಡೈಗ್ರಾಮ್ ಏನಿದೆ ಅಲ್ಲ, ಅದನ್ನು ಯೂಸ್ ಮಾಡಿಬಿಟ್ಟು ಕರೆಂಟನ್ನು ಕ್ಯಾಲ್ಕುಲೇಷನ್ ಮಾಡಿ. ಅಂದರೆ ಡಿ ಐ ಅಪಾನ್ ಡಿ ಟಿ ಏನಾಗ್ತದೆ ನೋಡಿ. ಆ ಡೈಗ್ರಾಮಲ್ಲಿ ಏನಿದೆ ಅಂದರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರ್ತದೆ, ಮತ್ತೊಂದು ಟ್ರ್ಯಾಪಿಜ ಬರ್ತದೆ, ಮತ್ತೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರ್ತದೆ.
ಎಲ್ಲವನ್ನು ಕಂಬೈನ್ ಮಾಡಿದಾಗ ಅದರ ಏರಿಯಾನ ಫೈಂಡ್ ಔಟ್ ಮಾಡಿ. ಏರಿಯಾ ಫೈಂಡ್ ಔಟ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂದರೆ 1/20 ಬರ್ತದೆ. ಎಸ್, ವೆರಿ ಗುಡ್. ಸೊ ಆನ್ಸರ್ ಈಸ್ 3 × 10⁻⁻4 ವೋಲ್ಟ್. ಹಾಗಾದರೆ ಸರ್ ಇದು ಆಪ್ಷನಲ್ಲಿ ಇಲ್ಲೇ ಇಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ಆಪ್ಷನ್ ಯಾವುದು ಕರೆಕ್ಟ್ ಇಲ್ಲ. ಅದಕ್ಕೋಸ್ಕರ ಇದನ್ನು ನಿಮಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ, ನಿಮಗಲ್ಲ, ಎಕ್ಸಾಮ್ ಬರೆದವರಿಗೆ. ಈಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಓಕೆ. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 41. ಜಸ್ಟ್ ಗೋ ಥ್ರೂ ದಿ ಕ್ವಶನ್ ಚಿಲ್ಡ್ರನ್. ಕ್ವಶನ್ ನಂಬರ್ 41 ಏನಿದೆ ನೋಡಿ. ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಮೆಜರ್ಡ್ in the unit of Weber per ampere. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು ನೋಡಿ. ಆಪ್ಷನ್ ಎ ಸೆಲ್ಫ್ ಇಂಡಕ್ಟೆನ್ಸ್, ಆಪ್ಷನ್ ಬಿ ಮ್ಯೂಚುವಲ್ ಇಂಡಕ್ಟೆನ್ಸ್, ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಿದೆ. ವಿದ್ಯಾರ್ಥಿಗಳೇ, ಮ್ಯಾಗ್ನೆಟಿಕ್ ಫ್ಲಕ್ಸ್ SI ಯೂನಿಟ್ ಏನಾಗ್ತದೆ ಅಂದರೆ ವೇಬರ್. ಬಟ್ ಸೆಲ್ಫ್ ಇಂಡಕ್ಟೆನ್ಸು ಮತ್ತು ಮ್ಯೂಚುವಲ್ ಇಂಡಕ್ಟೆನ್ಸಿನ SI ಯೂನಿಟ್ ಸೇಮೇ ಇರ್ತದೆ. ದಟ್ ಈಸ್ ವೇಬರ್ per ampere. So option D would be the right answer. Understood children? Level 1 question, electromagnetic induction ಮೇಲೆ ಇರ್ತಕ್ಕಂಥ ಕ್ವಶನ್ನು. So option D is correct. Self inductance, mutual inductance, both are having unit Weber per ampere. Is that clear to you? Okay. So coming to question number 42. ಗೋ ಥ್ರೂ ದಿ ಕ್ವಶನ್. ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಇರ್ತಕ್ಕಂಥ ಕ್ವಶನ್ ವಿದ್ಯಾರ್ಥಿಗಳೇ. ಎಸ್, ಜಸ್ಟ್ ಗೋ ಥ್ರೂ ದಿ ಕ್ವಶನ್. ವಿಡಿಯೋನ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಬೇಕು. ವಾಟ್ ವಿಲ್ ಬಿ ದ ರೀಡಿಂಗ್ ಇನ್ ದ ವೋಲ್ಟ್ ಮೀಟರ್ ಆ್ಯಂಡ್ ಅಮೀಟರ್ ಆಫ್ ದ ಕರೆಂಟ್ ಶೋನ್ ಅಂತೆ. ಕೊಟ್ಟಿರ್ತಕ್ಕಂಥ ಸರ್ಕಿಟು LCR ಸರ್ಕಿಟ್ ವಿದ್ಯಾರ್ಥಿಗಳೇ. ಈ ಸರ್ಕಿಟಲ್ಲಿ ಇಂಡಕ್ಟೆನ್ಸ್ ಇದೆ, ಹೌದಾ? ಕೆಪಾಸಿಟೆನ್ಸ್ ಇದೆ, ರೆಸಿಸ್ಟೆನ್ಸು ಕೂಡ ಇದೆ. ಆ ವೋಲ್ಟ್ ಮೀಟರ್ ಮುಖಾಂತರ ಎಷ್ಟು ಕರೆಂಟು ಫ್ಲೋ ಆಗ್ತದೆ ಅದನ್ನು ನಾವು ವಾಟ್ ವಿಲ್ ಬಿ ದ ರೀಡಿಂಗ್ ಇನ್ ದ ವೋಲ್ಟ್ ಮೀಟರ್ ಅಂತೆ. ವೋಲ್ಟ್ ಮೀಟರು ಮತ್ತು ಅಮೀಟರಲ್ಲಿ ರೀಡಿಂಗ್ಸ್ ಎಷ್ಟು, ವೋಲ್ಟೇಜ್ ಎಷ್ಟು, ಕರೆಂಟ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಬನ್ನಿ, ಕೊಟ್ಟಿರ್ತಕ್ಕಂಥ ಸರ್ಕಿಟು LCR ಸರ್ಕಿಟು. ಸೊ ವಿತೌಟ್ ಎನಿ ಹೆಸಿಟೇಷನ್ ಐ ಆಮ್ ಗೋಯಿಂಗ್ ಟು ರೈಟ್ ಇಂಪಡೆನ್ಸ್ Z ಇಸ್ ಈಕ್ವಲ್ ಟು ಏನಂತ ಬರೀಬೋದು ವಿದ್ಯಾರ್ಥಿಗಳೇ? V/I. ಹಾಗಾದರೆ ಕರೆಂಟ್ ಇಕ್ವೇಷನ್ ಏನಾಗ್ತದೆ? I ಇಸ್ ಈಕ್ವಲ್ ಟು V/Z. ಕೊಯ್ಶಾಕ್? ನೋ. V ಕೊಟ್ಟಿದ್ದಾರೆ, V ಇದೆ ಎಷ್ಟು? ಎಸ್, 90 ವೋಲ್ಟ್ ಅಂತ ಕೊಟ್ಟುಬಿಟ್ಟಿದ್ದಾರೆ ಕ್ವಶನಲ್ಲಿ. V ಕೊಟ್ಟಿದ್ದಾರೆ, ಹೌದಾ? ನೋಡಿ ಇಲ್ಲಿ ಆರ್ ವ್ಯಾಲ್ಯೂನು ಕೂಡ ಏನು ಮಾಡಬೇಕಂದ್ರೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಆರ್ ವ್ಯಾಲ್ಯೂ ಆರ್ ಎಷ್ಟಿದೆ? 45 ಇದೆ. 45 ಇದೆ ಅಲ್ವಾ? ಹಾಗಾದರೆ ನೋಡಿ ಇಲ್ಲಿ ಆರ್ ವ್ಯಾಲ್ಯೂ 45 ಓಮ್ ಕೊಟ್ಟುಬಿಟ್ಟಿದ್ದಾರೆ. LCR ಸರ್ಕಿಟ್ ಅಲ್ಲಿ ಏನಾಗ್ತದೆ ಅಂದರೆ ರೆಸೊನೆನ್ಸ್ ಕಂಡೀಷನ್ ಏನಂದರೆ XL ಇಸ್ ಈಕ್ವಲ್ ಟು XC ಇರ್ತದೆ. ನೆನಪಿರಬೇಕಲ್ಲ ನಿಮಗೆ, ಥಿಯರಿ ಕ್ಲಾಸಲ್ಲಿ ಅಥವಾ ಕಾಂಪಿಟೇಟಿವ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ ನೋಡಿ. XL ಇಸ್ ಈಕ್ವಲ್ ಟು XC. ಸೊ ದಿಸ್ ಈಸ್ ದಿ ಕಂಡೀಷನ್ ಫಾರ್ ರೆಸೊನೆನ್ಸ್ ಚಿಲ್ಡ್ರನ್. XL ಇಸ್ ಈಕ್ವಲ್ ಟು XC. ಹಾಗಾದರೆ I ಇಸ್ ಈಕ್ವಲ್ ಟು V/Z ಅಂದರೆ ನಮ್ಗೆ ಗೊತ್ತಿದೆ ಏನು? R² ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವಯರ್. ಠೀಕಿದೆ ಮಕ್ಕಳೇ? ಸೊ ಐಗೆ I ಬರೀತೇನೆ. V ಅಂದರೆ 90, R² 45ನ ಸ್ಕ್ವೇರ್ ಮಾಡಿ ಎಷ್ಟು ಬರ್ತದೆ? 2025 ಬರ್ತದೆ. ಪ್ಲಸ್ XL ಮೈನಸ್ XC 0 ಆಗ್ತದೆ. ಯಾಕೆ ಸರ್? ಯಾಕಂದರೆ ರೆಸೊನೆನ್ಸ್ ಕಂಡೀಷನ್ ಏನು? XL ಇಸ್ ಈಕ್ವಲ್ ಟು XC. ಐನ ನಿಖರವಾದ ಬೆಲೆ 2 ಆಂಪಿಯರ್. ಕರೆಂಟ್ ಎಷ್ಟಿದೆ ಅಮೀಟರಲ್ಲಿ? 2 ಆಂಪಿಯರ್ ಇದೆ. ಸೊ ಕಮಿಂಗ್ ಟು ವೋಲ್ಟೇಜ್, ಹೌ ಟು ಕ್ಯಾಲ್ಕುಲೇಟ್ ವೋಲ್ಟೇಜ್? V ಇಸ್ ಈಕ್ವಲ್ ಟು VL ಮೈನಸ್ VC. ಸೊ V ಇಸ್ ಈಕ್ವಲ್ ಟು V ಅಂದರೆ ಎಸ್ I ಇಂಟು XL. ವೆರಿ ಗುಡ್. VC ಅಂದರೆ I ಇಂಟು XC. ಸೊ V ಇಸ್ ಈಕ್ವಲ್ ಟು ಏನಾಗ್ತದೆ? I ಕಾಮನ್ ತಗೊಳ್ಳಿ, XL ಮೈನಸ್ XC. I XL minus XC condition ಏನು? resonance condition. So once again XL minus XC is equal to 0. So voltage is 0. So answer ಏನು? I is equal to 2 ampere, voltage is equal to 0. So option B
ವುಡ್ ಬಿ ದ ರೈಟ್ ಆನ್ಸರ್. ಕರೆಕ್ಟ್ ಇದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 43. ಒನ್ಸ್ ಅಗೇನ್ ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಕ್ವಶನನ್ನು ಓದಬೇಕು. ಈ ವಿಡಿಯೋ ಪೌಸ್ ಮಾಡಿ ಕ್ವಶನನ್ನು ಓದಿ. LC oscillations are similar and analogy to the mechanical oscillations of a block attached to a spring ಅಂತೆ. ಅಂದರೆ ಅವ್ರು ಏನು ಮಾಡಿದ್ದಾರೆ, LC ಆಸಿಲೇಷನನ್ನು ಒಂದು ಸ್ಪ್ರಿಂಗ್ಗೆ ಅಟ್ಯಾಚ್ ಮಾಡಿರ್ತಕ್ಕಂಥ ಬ್ಲಾಕ್ಗೆ ಕಂಪೇರ್ ಮಾಡಿದ್ದಾರೆ. ಹಾಗಾದರೆ ಫೋರ್ಸ್ ಕಾನ್ಸ್ಟೆಂಟ್ ಎಷ್ಟಿರ್ತದೆ ಸ್ಪ್ರಿಂಗಿಂದು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಬೇಸಿಕಿಂದ ಸ್ಟಾರ್ಟ್ ಮಾಡೋಣ. ವಿ ನೋ ದ್ಯಾಟ್ ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್ ಎಷ್ಟಿದೆ? ನಾಟ್ ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್, ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಎಷ್ಟಿದೆ? Q² ಅಪಾನ್ 2 ಇಂಟು C ಇದೆ, ಹೌದಲ್ವಾ? Q² ಅಪಾನ್ 2C ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್. ಕಾಲ್ ಇಕ್ವೇಷನ್ ನಂಬರ್ 1. ನಮ್ಗೆ ಗೊತ್ತಿದೆ ಎನರ್ಜಿ ಸ್ಟೋರ್ಡ್ ಇನ್ ಸ್ಪ್ರಿಂಗ್. ಎನರ್ಜಿ ಸ್ಟೋರ್ಡ್ ಇನ್ ಸ್ಪ್ರಿಂಗ್ ನಮಗೆ ಗೊತ್ತಿದೆ ಎಷ್ಟು? K ಇಂಟು X² ಬೇಸಿಕ್ ಇದು. ಹಾಗಾದರೆ ಕಂಪೇರ್ ಮಾಡಿ ಇಕ್ವೇಷನ್ 1 ಈಕ್ವಲ್ ಟು ಇಕ್ವೇಷನ್ 2 ಮಾಡಿ. ಹಾಗಾದರೆ ಏನು ಬರಿಬೋದು ಮಕ್ಕಳೇ? ನಾನು Q² ಅಪಾನ್ 2C ಇಸ್ ಈಕ್ವಲ್ ಟು KX² ಅಪಾನ್ 2 ಅಂತ ಬರಿಬೋದು. ಸೊ ಹಾಗಾದರೆ ಏನಾಗ್ತದೆ? ಏನೇನು ಕ್ಯಾನ್ಸಲ್ ಆಗ್ತದೆ ನೋಡಿ. 2 ಬೋತ್ ವಿಲ್ ಗೆಟ್ ಕ್ಯಾನ್ಸಲ್. ದೆನ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ K ಆ್ಯಂಡ್ C? K ಮತ್ತು C ಮಧ್ಯೆ ಇರ್ತಕ್ಕಂಥ ರಿಲೇಷನ್ ಏನು? ಎಸ್, ವೆರಿ ಗುಡ್. K ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು C. ಅಂದರೆ ಆಪ್ಷನ್ C ವುಡ್ ಬಿ ದ ರೈಟ್ ಆನ್ಸರ್. ಅಂದರೆ ಸ್ಪ್ರಿಂಗ್ ಕಾನ್ಸ್ಟಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್ ಅಂತ ಹೇಳ್ಬೋದು. ಈಸ್ ಇಟ್ ಕ್ಲಿಯರ್? ಓಕೆ. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 44. ಸೊಲ್ಯೂಷನ್ 44. ಕ್ವಶನನ್ನು ಓದಬೇಕು ವಿದ್ಯಾರ್ಥಿಗಳು. ಒನ್ಸ್ ಅಗೇನ್ ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಜಸ್ಟ್ ಗೋ ಥ್ರೂ ದಿ ಕ್ವಶನನ್ನು ಒಂದು ಸತಿ ಓದಬೇಕು, ಅರ್ಥ ಮಾಡ್ಕೊಳ್ಳಿ. ಏನು ಕ್ಯಾಲ್ಕುಲೇಷನ್ ಮಾಡಂದಿದ್ದಾರೆ? ಚಾರ್ಜನ್ನು ಕ್ಯಾಲ್ಕುಲೇಷನ್ ಮಾಡಂದಿದ್ದಾರೆ. ಮ್ಯಾಕ್ಸಿಮಮ್ ಚಾರ್ಜ್ ದ್ಯಾಟ್ ವಿಲ್ ಅಪಿಯರ್ ಆನ್ ದ ಕೆಪಾಸಿಟರ್ ವಿಲ್ ಬಿ ಅಂತ. ಬೇಸಿಕಿಂದ ಸ್ಟಾರ್ಟ್ ಮಾಡೋಣ. ವಿ ನೋ ದ್ಯಾಟ್ ಕರೆಂಟ್ ಇಸ್ ಈಕ್ವಲ್ ಟು dQ ಅಪಾನ್ dt. ಇದು ಎಂಥ ಕರೆಂಟ್ ವಿದ್ಯಾರ್ಥಿಗಳೇ? ಇನ್ಸ್ಟಂಟೇನಿಯಸ್ ಕರೆಂಟ್ ಅಂತ ಹೇಳ್ತೀವಿ, ಹೌದಲ್ವಾ? ಹಾಗಾದರೆ I ಇಸ್ ಈಕ್ವಲ್ ಟು d/dt. Q ಅಂದರೆ ಏನು ಬರಿಬೋದು ನಾನು? Q0 ಸೈನ್ ಒಮೆಗಾ ಟಿ ಅಂತ ಬರಿಬೋದು. ಸೊ I ಇಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಒಮೆಗಾ ಟಿ, omega into cos omega t. Yes, Q0, take it outside. d/dt of sin omega t. ಹಾಗಾದರೆ Q0 ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಒಮೆಗಾ ಟಿ, ಒಮೆಗಾ ಇಂಟು ಕಾಸ್ ಒಮೆಗಾ ಟಿ ಅಂತ ಬರಿಬೋದು, ಹೌದಲ್ವಾ? ಬರಿಬೋದಲ್ವಾ? ಅಟ್ ಟಿ ಇಸ್ ಈಕ್ವಲ್ ಟು 0 I ಏನಾಗ್ತದೆ? Q0 ಆಗ್ತದೆ. ಕಾಸ್ 0 ಎಷ್ಟಾಗ್ತದೆ ರೀ? 1 ಆಗ್ತದಲ್ಲ. ಸೊ 1 ಇಂಟು Q0. ಸೊ I ಇಸ್ ಈಕ್ವಲ್ ಟು Q0, ಹೌದಲ್ವಾ? ಎಸ್, ಐ ಶುಡ್ ರೈಟ್ Q0 ಒಮೆಗಾ, ಯಾಕಂದರೆ ಇಲ್ಲಿ ಒಮೆಗಾ ಇದೆಯಲ್ಲ. ಹಾಗಾದರೆ ನಮ್ಗೆ ಗೊತ್ತಿದೆ ಐಗೆ I ಬರಿತೀನಿ, Q0ಗೆ Q0 ಬರಿತೀನಿ. ಒಮೆಗಾ ಅಂದ್ರೇನು? √L ಇಂಟು C, ಹೌದಲ್ವಾ? ಹಾಗಾದರೆ Q0 ನಿಖರವಾದ ಬೆಲೆ ಎಷ್ಟಾಗ್ತದೆ ನೋಡಿ. I ಇಸ್ ಈಕ್ವಲ್ ಟು Q0. ಏನಾಗ್ತದೆ ನೋಡಿ? Q0, ನೋ, ಐ ಡಿಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್, ವೇಟ್. ಐ ವಾಂಟ್ Q0 Q0 ಇಸ್ ಈಕ್ವಲ್ ಟು I ಅಪಾನ್ ಒಮೆಗಾ. ಸೊ Q0 ಇಸ್ ಈಕ್ವಲ್ ಟು I ಇಂಟು √LC. ಯಾಕಂದರೆ 1 ಅಪಾನ್ ಒಮೆಗಾ ಇಸ್ ಈಕ್ವಲ್ ಟು √LC ಅಂತ ನಮ್ಗೆ ಗೊತ್ತಿದೆ. L ಅಂದರೆ ಇಂಡಕ್ಟನ್ಸು, C ಅಂದರೆ ಕೆಪಾಸಿಟನ್ಸು. ಸೊ Q0 ಇಸ್ ಈಕ್ವಲ್ ಟು, ಕರೆಂಟ್ ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ, ಎಷ್ಟಿದೆ? 2 ಆಂಪಿಯರ್ ಇದೆ, ಹೌದಲ್ವಾ?
ಎಲ್ ಕೊಟ್ಟಿದ್ದಾರೆ ಕ್ವಶನಲ್ಲಿ 3 ಮಿಲಿ ಹೆನ್ರಿ ಇದೆ, 10⁻³ ಸಿ ಕೊಟ್ಟಿದ್ದಾರೆ ಎಸ್ 2.70 × 10⁻⁻6 ಯಾಕಂದರೆ ಮೈಕ್ರೋದಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದಾಗ Q0 = 18 × 10⁻⁻5 ಕೂಲಮ್ ವುಡ್ ಬಿ ದ ರೈಟ್ ಆನ್ಸರ್. So I will go with option B, children. Option B is correct. Understood, children? Yes. So coming to question number 45. Just to go through the question number 45. Question ಅನ್ನು ಓದಬೇಕು ವಿದ್ಯಾರ್ಥಿಗಳು. ಏನಿದೆ ಕ್ವಶನ್ ಅಲ್ಲಿ? ಯಾವ ಆಪ್ಷನ್ನು ಸರಿಯಾಗಿ ಹೊಂದುತ್ತಾ ಇಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ ಏನೇನಾಗ್ತದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಆಂಪ್ಲಿಟ್ಯೂಡ್ ಈಸ್ 400 ಅಂತಿದೆ. ಎಸ್, ಅದು ಕರೆಕ್ಟ್ ಆಗ್ಬೋದು. ಆಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅದು ಕರೆಕ್ಟ್ ಇದೆ. ಪ್ರೊಪಗೇಷನ್ ಕಾನ್ಸ್ಟಂಟ್ ಅಂತ ಏನೋ ಕೊಟ್ಟಿದ್ದಾರೆ, ಸ್ವಲ್ಪ ಚೆಕ್ ಮಾಡೋಣ ಬನ್ನಿ. ಲ್ಯಾಂಬ್ಡಾ = c/μ. ಸೊ ಸಿ ಅಂದರೆ 3 × 10⁸ ವೆಲಾಸಿಟಿ ಆಫ್ ಲೈಟ್. ಮ್ಯೂ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ನೋಡಿ, 50 × 10⁻⁶. ಸೊ ಲ್ಯಾಂಬ್ಡಾ ಎಷ್ಟಾಗ್ತದೆ? 6 ಮೀಟರ್ ಆಗ್ತದೆ. ಹಾಗಾದರೆ ನಮ್ಗೆ ಗೊತ್ತಿದೆ ಕೆ ಅಂದ್ರೇನು? 2π/λ. ಸೊ 1.47 ಆಗ್ತದೆ. ಕೆ ವ್ಯಾಲ್ಯೂ 1.47. ಹೌದಾ? ನೆಕ್ಸ್ಟ್ ಬನ್ನಿ. ಅಂದರೆ 6 ಮೀಟರ್ ಅಂದರೆ ಆಪ್ಷನ್ ಡಿ ಕರೆಕ್ಟ್ ಇದೆ. ಹೌದಾ? ಆಪ್ಷನ್ ಡಿ ಕರೆಕ್ಟ್ ಇದೆ. ಪ್ರೊಪೋರ್ಷನಲ್ ಕಾನ್ಸ್ಟಂಟ್ ಆ್ಯಕ್ಚುಲಿ 2.1 ಬಂದಿದೆ. ಆಪ್ಷನ್ ಸಿ ಅಲ್ಲಿ 2.1 ಕೊಟ್ಟಿದ್ದಾರೆ, ಬಟ್ ನಮ್ದು ಎಷ್ಟು ಬರ್ತಾ ಇದೆ? 1.47 ಬರ್ತಾ ಇದೆ. ಹಾಗಾದರೆ ಆಪ್ಷನ್ ಸಿ ರಾಂಗ್ ಆಗ್ತದೆ. ಆಪ್ಷನ್ ಸಿ ರಾಂಗ್. ಯಾಕಂದ್ರೆ ನಮ್ಮದು ಕೆ ಎಷ್ಟು ಬಂದಿದೆ? 1.47 ಬಂದಿದೆ. ಅವರು 2.1 ರೇಡಿಯನ್/ಮೀಟರ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ವುಡ್ ಬಿ ದ ರೈಟ್ ಆನ್ಸರ್. ಇಸ್ ಇಟ್ ಕ್ಲಿಯರ್? ಓಕೆ. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 46. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಬೇಕು ವಿದ್ಯಾರ್ಥಿಗಳು. ಕ್ವಶನನ್ನು ಓದಿ, ದಯವಿಟ್ಟು ಕ್ವಶನನ್ನು ಓದಿ ನೋಡಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. The source of electromagnetic waves can be charged. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಯಾವ ರೀತಿ ಚಾರ್ಜ್ ಮಾಡ್ಬೋದಂತೆ? ಮೂವಿಂಗ್ ವಿತ್ ಕಾನ್ಸ್ಟಂಟ್ ವೆಲಾಸಿಟಿ, ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್, ಆಟ್ ರೆಸ್ಟ್, ಮೂವಿಂಗ್ ಇನ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಎಸ್, ಲೆವೆಲ್ 1 ಕ್ವಶನ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಬಿ, ಮೂವಿಂಗ್ in a circular orbit would be the right answer. Okay, so coming to question number 47. ray optics ಮೇಲೆ ಇರತಕ್ಕಂತ ಕ್ವೆಶ್ಚನ್ ಏನಿದೆ ನೋಡಿ. just go through the question. in a refraction the light waves are bent on passing from one medium to second medium because in second medium is. ಆತ್ಮೀಯ ವಿದ್ಯಾರ್ಥಿಗಳ ರಿಫ್ರಾಕ್ಷನ್ ಅಂದರೆ ಏನು? when light enters from one medium to another medium, the speed of the light is going to change. Along with the speed, the direction of the light is also going to change. ಹೌದಲ್ಲ? ಹೌದು. ಡೈರೆಕ್ಷನ್ ಯಾಕೆ ಚೇಂಜ್ ಆಯಿತು? ಸ್ಪೀಡ್ ಚೇಂಜ್ ಆಗಿದ್ದಕ್ಕೇ ಡೈರೆಕ್ಷನ್ ಚೇಂಜ್ ಆಯಿತು. ಅಂದರೆ ವೆಲಾಸಿಟಿ ಅರ್ಥ ಮಾಡ್ಕೋಬೇಕು. ಫ್ರೀಕ್ವೆನ್ಸಿ ಇಲ್ಲಿ ಸಂಬಂಧ ಪಡೋದೇ ಇಲ್ಲ, ಸ್ಪೀಡ್ ಸಂಬಂಧಪಡ್ತದೆ. ಸ್ಪೀಡ್ ಚೇಂಜ್ ಆಗಿದ್ದಕ್ಕೇ ಲೈಟಿನ ಡೈರೆಕ್ಷನು ಚೇಂಜ್ ಆಗ್ತದೆ. ಸೊ ದಟ್ಸ್ ವೈ ಆಪ್ಷನ್ ಬಿ ವುಡ್ ಬಿ ದ ರೈಟ್ ಆನ್ಸರ್. ಸ್ಪೀಡ್ ಈಸ್ ಡಿಫರೆಂಟ್. ಲೆವೆಲ್ 1 ಕ್ವಶನ್, ಸ್ಪೀಡ್ ಈಸ್ ಡಿಫರೆಂಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 48. ಜಸ್ಟ್ ಗೋ ಥ್ರೂ ದಿ ಕ್ವಶನ್ ನೋಡಿ. ಮತ್ತೆ ರೇ ಆಪ್ಟಿಕ್ಸ್ ಮೇಲೇ ಇದೆ ಕ್ವಶನ್ನು. ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಬಂದಿದೆ ಈ ಕ್ವಶನ್. ರಿಫ್ರಾಕ್ಟಿವ್ ಇಂಡೆಕ್ಸ್ ನೋಡಿ. ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಎ ರಿಫ್ರಾಕ್ಟಿವ್ ಇಂಡೆಕ್ಸ್ ಫ್ರಾಮ್ ಏರ್ ಟು ಗ್ಲಾಸ್ ಇಸ್ 3/2 ಅಂತ ಗೊತ್ತಿದೆ. ಫ್ರಾಮ್ ಏರ್ ಟು ವಾಟರ್ 4/3 ಅಂತೆ. ಹೌದು.
ದೆನ್ ದ ರೇಷಿಯೋ ಆಫ್ ಫೋಕಲ್ ಲೆಂತ್ ಆಫ್ ದ ಗ್ಲಾಸ್ ಲೆನ್ಸ್ ಇನ್ ವಾಟರ್ ಆ್ಯಂಡ್ ಇನ್ ಏರ್ ಈಸ್ ಅಂತೆ. ಹಾಗಾದರೆ ಶಾರ್ಟ್ಕಟ್ ಫಾರ್ಮುಲಾ ನಾವು ಕಲ್ತಿದ್ದೀವಿ ಕಾಂಪಿಟೇಟಿವ್ಲಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಫೋಕಲ್ ಲೆಂತ್ r ಡಿವೈಡೆಡ್ ಬೈ 2 ಇಂಟು ಮ್ಯೂ ಜಿ ಮೈನಸ್ 1. ठीक ಇದೆ. ಆರ್ಗೆ ಆರ್ ಬರೀತೇನೆ, 2ಗೆ 2 ಬರೀತೇನೆ, ಮ್ಯೂ ಜಿ ವ್ಯಾಲ್ಯೂ 3/2 ಇದೆ, -1 ಇದು ಎಷ್ಟು ಬರ್ತದೆ ಅಂದರೆ ಆರ್ ಬರ್ತದೆ. ಹಾಗಾದರೆ ಎಫ್ ಡಬ್ಲ್ಯೂ ಫೋಕಲ್ ಲೆಂತ್ ಇನ್ ವಾಟರ್, ಇದು ಏರ್ ಮುಗೀತೀಗ, ವಾಟರ್ ಈಗ ಫಾರ್ಮುಲಾ ಗೊತ್ತಿದೆ, ಆರ್ ಇಂಟು ಮ್ಯೂ ಡಬ್ಲ್ಯೂ ಮ್ಯೂ ಜಿ ಮೈನಸ್ ಮ್ಯೂ ಡಬ್ಲ್ಯೂ. ಸೊ ಎಫ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಆರ್ಗೆ ಆರ್ ಬರೀತೇನೆ. ಸೊ ಎಲ್ಲ ವ್ಯಾಲ್ಯೂಸನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿ. ಇಫ್ ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಆಲ್ ವ್ಯಾಲ್ಯೂ ಮೀನ್ಸ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ಆನ್ಸರ್ 4r. ಸೊ ಹಾಗಾದರೆ ದ ರೇಷಿಯೋ ಆಫ್ ಫೋಕಲ್ ಲೆಂತ್ ಇನ್ ವಾಟರ್ ಟು ಏರ್ ಮೀಡಿಯಮ್ 4:1 would be the right answer. So without any hesitation I will go with option D. Is it clear children? Yes, very good. So coming to question number 49, ಮತ್ತೆ ರೇ ಆಪ್ಟಿಕ್ಸ್ ಮೇಲೆ ಬಂದಿದೆ ನೋಡಿ ಕ್ವಶನ್. ಕಾಂಬಿನೇಷನ್ ಆಫ್ ಲೆನ್ಸಸ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಕಾಂಬಿನೇಷನ್ ಆಫ್ ಲೆನ್ಸಸ್ಸಲ್ಲಿ ನಾವು ಎರಡು ಥರನಾಗಿರ್ತಕ್ಕಂತಹ ಕಾಂಬಿನೇಷನ್ಸನ್ನು ನೋಡಿದ್ದೇವೆ. ಒಂದು ಕಾನ್ವೆಕ್ಸ್ ಕಾಂಬಿನೇಷನ್ನು, ಇನ್ನೊಂದು ಕಾನ್ವೆಕ್ಸ್ ಕಾನ್ಕೇವ್ ಲೆನ್ಸ್ ಕಾಂಬಿನೇಷನ್. ಕಾಂಬಿನೇಷನ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಹಾಗಾದರೆ ಬನ್ನಿ ನೋಡಿ, ಎರಡು ಲೆನ್ಸಸ್ಸನ್ನು ಕೊಟ್ಟಿದ್ದಾರೆ. ಕಾನ್ವೆಕ್ಸ್ ಬೈ ಕಾನ್ವೆಕ್ಸ್ ಅಂತ ಕೊಟ್ಟಿದ್ದಾರೆ, ಲೆಟ್ ಇಟ್ ಬಿ. ಇಲ್ಲಿ ನೋಡಿ, ಇಫ್ F1 ಆ್ಯಂಡ್ F2 ಆರ್ ದಿ ಫೋಕಲ್ ಲೆಂತ್ ಆಫ್ ದ ಟೂ ಕಾನ್ವೆಕ್ಸ್ ಲೆನ್ಸ್, ಇಫ್ ದೇ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್, ಹಾಗಾದರೆ ಏನಾಗ್ತದೆ, 1/F1 ಇಸ್ ಈಕ್ವಲ್ ಟು 1/F1 ಪ್ಲಸ್ 1/F2. ಹಾಗಾದರೆ 1/F1 ಇಸ್ ಈಕ್ವಲ್ ಟು ಇದೇನಾಗ್ತದೆ ವಿದ್ಯಾರ್ಥಿಗಳೇ? ಎಸ್, F1 ಪ್ಲಸ್ F2 ಡಿವೈಡೆಡ್ ಬೈ F1 ಇಂಟು F2. 1/F1 ಅಂದ್ರೇನು? ಪವರ್ ಆಫ್ ದ ಲೆನ್ಸ್. ಪವರ್ ಅಂದ್ರೇನು? ರೆಸಿಪ್ರೋಕಲ್ ಆಫ್ ದ ಫೋಕಲ್ ಲೆಂತ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಠೀಕ್ ಇದೆಯಲ್ಲ ನೋಡಿ, P1 ಸಿಕ್ತು, P1 ಸಿಕ್ತು. ಬಾಕಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಆಪ್ಷನ್ ಡಿಯಲ್ಲಿ P1 ಎಷ್ಟಿದೆ? F1 ಪ್ಲಸ್ F2 ಡಿವೈಡೆಡ್ ಬೈ F1 F2. ಹಾಗಾದರೆ ಆಪ್ಷನ್ ಡಿ ಕರೆಕ್ಟ್ ಇರೋ ಚಾನ್ಸಸ್ ಇದೆ. ಚಾನ್ಸಸ್ ಏನು? ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋ ನೀಡ್ ಟು ಸಾಲ್ವ್ ರಿಮೈನಿಂಗ್ ಪಾರ್ಟ್ ಆಫ್ ದ ಕ್ವಶನ್. ಇಫ್ ಯು ವಾಂಟ್ ಮೀನ್ಸ್ ಐ ವಿಲ್ ಸಾಲ್ವ್. ಇದರ देखो, P2 ಇಫ್ F1 ಆ್ಯಂಡ್ F3 ಆರ್ ಇನ್ ಕಾಂಟ್ಯಾಕ್ಟ್, ಏನಾಗ್ತದೆ ನೋಡಿ, F1 ಮತ್ತು F3 ನಿಮ್ಗೆ ಗೊತ್ತಿದೆ, ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಸೈನ್ ಕನ್ವೆನ್ಷನ್ ಯಾವ ರೀತಿ ತೊಗೋಬೇಕಂತ ಗೊತ್ತಿದೆ, ಹೌದಾ? ಕಾನ್ವೆಕ್ಸ್ ಇದ್ದರೆ ಪಾಸಿಟಿವ್ ತೊಗೋಬೇಕು, ಕಾನ್ಕೇವ್ ಇದ್ದರೆ ನೆಗೆಟಿವ್ ತೊಗೋಬೇಕು. ಹಾಗಾದರೆ F3 ಮೈನಸ್ F1 ಡಿವೈಡೆಡ್ ಬೈ F3 F1. ಸಿಮಿಲರ್ಲಿ P3 F3 ಮೈನಸ್ F2 ಡಿವೈಡೆಡ್ ಬೈ F2 ಇಂಟು F3. ಸೊ P1 ಗೊತ್ತಾದರೆ ಸಾಕು, ಆನ್ಸರ್ ಗೊತ್ತಾದಾಗೆ. So I will go with option D. Option D would be the right answer. Understood? Okay. So coming to question number question number 50. ರೇ ಆಪ್ಟಿಕ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ನು ನೋಡಿ. ಈ ವರ್ಷ KCET-ಯಲ್ಲಿ 4 ಕ್ವಶನ್ಸ್ ಬಂದಿವೆ ರೇ ಆಪ್ಟಿಕ್ಸ್ ಮೇಲೆ. ಎಸ್, ಇದನ್ನು ಆಲ್ಮೋಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ, ಇದನ್ನು ಹೇಳ್ಕೊಟ್ಟಿದ್ದೆ ನನಗೆ. ಹೈಟ್ ಆಫ್ ದ ಇಮೇಜ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಚಿಲ್ಡ್ರನ್, ಮ್ಯಾಗ್ನಿಫಿಕೇಷನ್, ಲೀನಿಯರ್ ಮ್ಯಾಗ್ನಿಫಿಕೇಷನ್, ವಿ ಆರ್ ಹ್ಯಾವಿಂಗ್ 2 equations. ಫಸ್ಟ್ ಇನ್ ಟರ್ಮ್ಸ್ ಆಫ್ ಹೈಟ್, ಸೆಕೆಂಡ್ ಇನ್ ಟರ್ಮ್ಸ್ ಆಫ್ ಇಮೇಜ್ ಆ್ಯಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಹೌದಲ್ಲ? ಇವೆರಡು ನೆನಪಿದೆಯಲ್ಲ? ಇವೆರಡು ಬರ್ಕೊಂಬಿಡಿ. ಆಮೇಲೆ ಇಕ್ವೇಷನ್ 1 ಆ್ಯಂಡ್ 2 ಕಂಪೇರ್ ಮಾಡಿ. HI ಏನಾಗ್ತದೆ? H0 ಇಂಟು V ಅಪಾನ್ U. ವಿ ನೋ H0 2 ಕೊಟ್ಟಿದ್ದಾರೆ ಕ್ವಶನಲ್ಲಿ.
we know u, image distance 26 centimeter, but we don't know v value. ಸೊ ವಿ ವ್ಯಾಲ್ಯೂವನ್ನು ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿ. ಇದು ಯಾವ ಫಾರ್ಮುಲಾ? ಲೆನ್ಸ್ ಫಾರ್ಮುಲಾ. ಕಮಿಂಗ್ ಟು ಕ್ವಶನ್ ನಂಬರ್ 51, ಸೊಲ್ಯೂಷನ್ ಫಾರ್ 51. ವೇ ಆಪ್ಟಿಕ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ನು, a slit of width A is illuminated by red light of a wavelength 6500 angstrom. If the first diffraction minimum falls at 30 degree, then the value of A is. Purely Young's double slit experiment ಮೇಲೆ ಇರ್ತಕ್ಕಂಥ ಕ್ವಶನ್ ಇದು, ಹೌದಾ? ಎ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಂದಿದ್ದಾರೆ. ಹಾಗಾದರೆ ಕ್ಯಾಲ್ಕುಲೇಷನ್ ಮಾಡೋಣ ಬನ್ನಿ. ವಿ ನೋ ದ್ಯಾಟ್ ಡಿ ಇಸ್ ಈಕ್ವಲ್ ಟು ಎ ಲ್ಯಾಂಬ್ಡಾ. ಇನ್ ಜನರಲ್ ಐ ಆಮ್ ರೈಟಿಂಗ್, ಹೌದಾ? ಅವರು ಕ್ವಶನಲ್ಲಿ ಕೊಟ್ಬಿಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಡಿ ಇಸ್ ಈಕ್ವಲ್ ಟು ಎ ಲ್ಯಾಂಬ್ಡಾ ಬೋಲೆ तो 6500 इंटू 10 टू दी पावर -10 मीटर. 10 मीटर. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ನಮಗೆ ಒಂದು ಕಂಡೀಷನ್ ಗೊತ್ತಿದೆ, ಎ ಸೈನ್ ಟೀಟಾ ಇಸ್ ಈಕ್ವಲ್ ಟು ಎನ್ ಇಂಟು ಲ್ಯಾಂಬ್ಡಾ. ಠೀಕ್ ಇದೆ. ಕ್ವಶನಲ್ಲಿ ಆ್ಯಂಗಲ್ ಕೊಟ್ಟಿದ್ದಾರೆ, ಎಷ್ಟಿದೆ? ಸೈನ್ 30 ಡಿಗ್ರಿ, ಟೀಟಾ 30 ಡಿಗ್ರಿ. ಸೊ ಐ ವಿಲ್ ರೈಟ್ 30 ಡಿಗ್ರಿ, ಹೌದಾ? ಎನ್ ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತಿದೆ, ಎಷ್ಟು? ಇಲ್ಲೇ ಇದೆ ನೋಡಿ, ಡಿ 6500 ಇಂಟು 10 ಟು ದಿ ಪವರ್ -10. ಹಾಗಾದರೆ ಎ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? ಸೈನ್ 30 ಡಿಗ್ರಿ ನಮಗೆ ವ್ಯಾಲ್ಯೂ ಗೊತ್ತಿದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎ ಏನಾಗ್ತದೆ? 2 ಇಂಟು 6500 ಇಂಟು 10⁻⁻10. ಸೊ ಎ ಈಸ್ ಅರೌಂಡ್ 1.3 ಇಂಟು 10 ಟು ದಿ ಪವರ್ -6 ಮೀಟರ್. ಸೊ ಅರೌಂಡ್ 1.3 micron would be the right answer. So I will go with option, yes, B. Option B would be the right answer. Understood? So coming to question number 52. ವಿದ್ಯಾರ್ಥಿಗಳು ಕ್ವಶನನ್ನು ಒಂದು ಸತಿ ದಯವಿಟ್ಟು ಓದಬೇಕು. ವಿಡಿಯೋ ಪೌಸ್ ಮಾಡಿ ಕ್ವಶನನ್ನು ಓದಿ. ಮತ್ತೆ ಸಿಂಗಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮೇಲೆ ಇರ್ತಕ್ಕಂಥ ಕ್ವಶನ್ ಓದಿದ್ರಾ? ಎಸ್. ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 3 ಕರೆಕ್ಟ್ ಆಗ್ತದೆ. ಇನ್ನು ಸಿಂಗಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ಏನಾಗ್ತದೆ ಅಂದರೆ ವಿದ್ಯಾರ್ಥಿಗಳೇ, ಫ್ರಿಂಜಸ್ ಆರ್ ಹ್ಯಾವಿಂಗ್ ಅನ್ಈಕ್ವಲ್ ವಿಡ್ತ್, ದೆನ್ ಲೈಟ್ ಎನರ್ಜಿ ಈಸ್ ಕಾನ್ಸರ್ವ್ಡ್. ಸೆಕೆಂಡ್ ಸ್ಟೇಟ್ಮೆಂಟು ಮತ್ತು 4ನೇ ಸ್ಟೇಟ್ಮೆಂಟು ಅವು ಫಾಲ್ಸ್ ಆಗ್ತವೆ, ತಪ್ಪಾದ ಸ್ಟೇಟ್ಮೆಂಟು. ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 3, ಸ್ಟೇಟ್ಮೆಂಟ್ 3 ಆರ್ ಕರೆಕ್ಟ್. 1ನೇ ಸ್ಟೇಟ್ಮೆಂಟು 3ನೇ ಸ್ಟೇಟ್ಮೆಂಟ್ ಕರೆಕ್ಟು. ಹೀಗಾಗಿ ಐ ವಿಲ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ ಎ ವುಡ್ ಬಿ ದ ರೈಟ್ ಆನ್ಸರ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಓಕೆ. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 53. ಎಸ್, ಮತ್ತೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದು. ಎಸ್, ಒಂದು ಸ್ವಲ್ಪ ಥಿಯರಿ ನಾಲೆಡ್ಜ್ ಏನಾದರೂ ನಮಗೆ ಡೆಪ್ತ್ ಇತ್ತಂದರೆ ಇದನ್ನು ವಿತೌಟ್ ಸಾಲ್ವಿಂಗ್ ವಿ ಆರ್ ಏಬಲ್ ಟು ಟೆಲ್ ದಿ ಆನ್ಸರ್. ಎಸ್, ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಬಿ ಈಸ್ ಕರೆಕ್ಟ್. 4I0 cos ಸ್ಕ್ವಯರ್ ಪೈ ಡಿ ಲ್ಯಾಂಬ್ಡಾ ಡಿ ಎಕ್ಸ್. ಸರ್ ಸಾಲ್ವ್ ಮಾಡಿ ತೋರಿಸಿ ಸರ್. ನೋಡಿ ಸಾಲ್ವ್ ಮಾಡ್ತೇನೆ. ನಮಗೆ ಗೊತ್ತಿದೆ. ಏನು ಗೊತ್ತಿದೆ ಸರ್? ಫೇಸ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 2π ಅಪಾನ್ ಲ್ಯಾಂಬ್ಡಾ ಇಂಟು ಪಾತ್ ಡಿಫ್ರೆನ್ಸ್. ಇದಾದರೂ ಗೊತ್ತಿದೆ ಅಲ್ವಾ ನಮಗೆ? ಓಕೆ, ಹಾಗಾದರೆ ನಮಗೆ ಗೊತ್ತಿದೆ I ಇಸ್ ಈಕ್ವಲ್ ಟು I0 4 ಇಂಟು I0 ಕಾಸ್ ಸ್ಕ್ವಯರ್ psi/2 ಅಂತ ನಮಗೆ ಗೊತ್ತಿದೆ.
ಇಂಟೆನ್ಸಿಟಿ ಇಕ್ವೇಷನ್ ಇದು. ಹಾಗಾದರೆ I ಇಸ್ ಈಕ್ವಲ್ ಟು 4I0 ಕಾಸ್ ಸ್ಕ್ವಯರ್. ಸೈ ಅಂದರೆ ಎಷ್ಟು ವಿದ್ಯಾರ್ಥಿಗಳೇ? ಎಸ್ 2π XD. ಅಂದರೆ ಇದನ್ನು ಹೇಗೆ ಬರಿಬೋದು ಅಂದರೆ 2π ಅಪಾನ್ ಲ್ಯಾಂಬ್ಡಾ ಇಂಟು XD ಅಪಾನ್ ಕ್ಯಾಪಿಟಲ್ ಡಿ. ಹೌದಲ್ಲ? ಕ್ಯಾಪಿಟಲ್ ಡಿ ಅಂದರೆ ಎಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ರೀನ್ ಆ್ಯಂಡ್ ಸ್ಲಿಟ್. ಸ್ಮಾಲ್ ಡಿ ಅಂದರೆ ವಿಡ್ತ್ ಆಫ್ ದ ಸ್ಲಿಟ್. ಸೊ ಹಾಗಾದರೆ ನಾನು ಏನು ಬರಿಬೋದು? 2 ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ. ಸೊ ಐ ಏನಾಗ್ತದಂದರೆ ಎಸ್ 4I0 ಕಾಸ್ ಸ್ಕ್ವಯರ್ ಪೈ ಡಿ divided by lambda d into x. ಯಾಕೆ ಸರ್? 2 will get cancelled na? Understood? I will go with option B is correct. So coming to question number 54. ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 54 ಅನ್ನು ನೋಡಬೇಕು, ಸೊಲ್ಯೂಷನ್ ಅನ್ನು ನೋಡಿ. ಡ್ಯುವೆಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಈ ವರ್ಷ ಡ್ಯುವೆಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್ ಮೇಲೆ KCETಯಲ್ಲಿ ಬರೋಬ್ಬರಿ 3 ಕ್ವಶನ್ಸನ್ನು ಕೇಳಿದ್ದಾರೆ. ಎಸ್ 3 ಕ್ವಶನ್ಸ್ಗಳು ಬಂದಿವೆ. ಹಾಗಾದರೆ ಬನ್ನಿ ಕ್ವಶನನ್ನು ಓದಬೇಕು ವಿದ್ಯಾರ್ಥಿಗಳು. ಹಾಂ, ನಾನು ಸಾಲ್ವ್ ಮಾಡ್ತೇನೆ ನೋಡಿ. ಅಕಾರ್ಡಿಂಗ್ ಟು ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಐ ಆಮ್ ಏಬಲ್ ಟು ರೈಟ್ ಕೈನೆಟಿಕ್ ಎನರ್ಜಿ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಏನಂತ ಬರಿಬೋದು ವಿದ್ಯಾರ್ಥಿಗಳೇ? ಇ ಮೈನಸ್ ವರ್ಕ್ ಫಂಕ್ಷನ್. ಹೌದಲ್ಲ? ಬರಿಬೋದಲ್ಲ? ಕೈನೆಟಿಕ್ ಎನರ್ಜಿ ಅಂದರೆ ಹಾಫ್ mv². ಇ ಅಂದರೆ h μ ψ0 ಆರ್ π0, ಹಾಫ್ mv². ಮ್ಯೂ ಅಂದರೆ c ಅಪಾನ್ ಲ್ಯಾಂಬ್ಡಾ. ψ0 ಕೊಟ್ಟಿದ್ದಾರೆ 1 ಎಲೆಕ್ಟ್ರಾನ್ ವೋಲ್ಟ್. ಹಾಗಾದರೆ ವಿ ಏನಾಗ್ತದೆ ನೋಡಿ. ಅವರು ವಿನೇ ಕ್ಯಾಲ್ಕುಲೇಷನ್ ಮಾಡಿ ಅಂದಿದ್ದಾರೆ, ದಯವಿಟ್ಟು ಕ್ಯಾಲ್ಕುಲೇಷನ್ ಮಾಡಿ. hc ಅಪಾನ್ ಲ್ಯಾಂಬ್ಡಾ. ಹೌದಲ್ಲ? hc ಅಪಾನ್ ಲ್ಯಾಂಬ್ಡಾ. ಐ ಆಮ್ ನಾಟ್ ಸಪೋಸ್ ಟು ಪುಟ್ ದಿಸ್ ಬ್ರ್ಯಾಕೆಟ್ -1 ಇಂಟು 1 ಮೈನಸ್ 6 ಇಂಟು 10 ಟು ದಿ ಪವರ್ -19 ಲ್ಯಾಂಬ್ಡಾ. ಕಾಣ್ತಿದೆಯಲ್ಲ? -19 ಲ್ಯಾಂಬ್ಡಾ ಡಿವೈಡೆಡ್ ಬೈ ಎಮ್. ಏನಿಲ್ಲ ರೀ, ಈ ವಿ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಇದನ್ನು ಇಲ್ಲಿ ಪಕ್ಕದ ಮನೆ ಕಳಿಸಿ. v² ಏನಾಗ್ತದೆ ನೋಡಿ, ವಿ ಅನ್ನು ತಗೊಳ್ಳಿ. ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ವಿ 10 ಟು ದಿ ಪವರ್ 6 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಸೊ ಐ ವಿಲ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ ಡಿ ವುಡ್ ಬಿ ದ ರೈಟ್ ಆನ್ಸರ್. So coming to question number 55. Once again, dual nature of radiation and matter. I should find out the ratio of P1 minus P2 divided by P1. Bunny, we know that kinetic energy in terms of momentum. ಇದು equation ಇದು. ಹೌದಾ? ಹಾಗಾದರೆ 1/8 mp. ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕೈನೆಟಿಕ್ ಎನರ್ಜಿ 1/8 mp ಅಂತ ಇಸ್ ಈಕ್ವಲ್ ಟು P1² ಡಿವೈಡೆಡ್ ಬೈ 2 mp. ಕರೆಕ್ಟ್ ಇದೆಯಲ್ಲ? ಇದು ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ, ಇದು ನಾನಿಲ್ಲಿ ಬರೆದಿದ್ದೇನೆ. ಆಯಿತಾ? ಹಾಗಾದರೆ P1 ಏನಾಗ್ತದೆ ವಿದ್ಯಾರ್ಥಿಗಳೇ? 1/4 ಮಾಸ್ ಆಫ್ ದ ಪ್ರೋಟಾನ್. ಹೌದಲ್ಲ? ಹಾಗಾದರೆ ಸಿಮಿಲರ್ಲಿ P2 ನೋಡಿ, P2 ಇಸ್ ಈಕ್ವಲ್ ಟು mp/8. ಹಾಗಾದರೆ P1 ಮೈನಸ್ P2 ಡಿವೈಡೆಡ್ ಬೈ P1 ಇಸ್ ಈಕ್ವಲ್ ಟು mp divided by 2 minus mp/8 whole divided by mp/2. So 3/4 would be the right answer. So I will go with option D. Option D is correct. So coming to question number 56. Once again, dual nature of radiation and matter ಮೇಲೆ ಇರತಕ್ಕಂಥ ಕ್ವಶನ್ನು. Without any hesitation, option D is correct. Level 1 question. ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ನಾವು ಗ್ರಾಫನ್ನು ಹೇಳ್ಕೊಟ್ಟಿದ್ದೀವಿ ನೋಡಿ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಯಾಕೆ?
ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಎಚ್ ಮ್ಯೂ ಮೈನಸ್ ವರ್ಕ್ ಫಂಕ್ಷನ್. ಹೌದಲ್ವಾ? ಅಂದರೆ ಅವ್ರು ಏನು ಕೇಳಿದ್ದಾರೆ, ರಿಲೇಷನ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಫ್ರೀಕ್ವೆನ್ಸಿ ಕೇಳಿದ್ದಾರೆ. ಸೊ ಆಪ್ಷನ್ ಡಿನೇ ಕರೆಕ್ಟ್ ಆಗ್ತದೆ. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 57. ಕ್ವಶನ್ ನಂಬರ್ 57 ಸೊಲ್ಯೂಷನ್. ಪ್ಯೂರ್ಲಿ ಆಟಮ್ ಮೇಲೆ ಇರ್ತಕ್ಕಂಥ ಕ್ವಶನ್. ಏನಾಗ್ತದೆ ನೋಡಿ. ವಿ ನೋ ದ್ಯಾಟ್ ಇ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Z ಸ್ಕ್ವೇರ್ ಅಪಾನ್ N ಸ್ಕ್ವೇರ್. E2 ಇಸ್ ಈಕ್ವಲ್ ಟು 1/4. ಯಾಕಂದರೆ N ವ್ಯಾಲ್ಯೂ ಎಷ್ಟಿದೆ? 2 ಇದೆ. ಅಂದರೆ ಇ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು N ಸ್ಕ್ವೇರ್ ಅಂತ ಬರೆದಿನಿ. ಹಾಗಾದರೆ ಇ ಡ್ಯಾಶ್ 2 ಸ್ಕ್ವೇರ್ ಅಪಾನ್ 3 ಸ್ಕ್ವೇರ್. ಹೌದಾ? ಹಾಗಾದರೆ ಇ ಡ್ಯಾಶ್ ಅಪಾನ್ E2 ಏನಾಗ್ತದೆ ನೋಡಿ. ಸೊ ಇದು ಎಷ್ಟಾಗ್ತದೆ? 4/9 ಆಗ್ತದಲ್ಲ. ಸೊ 4/9 ಇಂಟು 4. ಹೌದಾ? ಸೊ 16/9. ಸೊ ಇ ಡ್ಯಾಶ್ ಇಸ್ ಈಕ್ವಲ್ ಟು 16/9 ಇಂಟು E2. ಸೊ ಐ ವಿಲ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ ಡಿ ವುಡ್ ಬಿ ದ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಕಮಿಂಗ್ ಟು ಕ್ವಶನ್ ನಂಬರ್ 58. 58 ಅನ್ನು ನೋಡಿ. ಡಿ ಬ್ರಾಯ್ಸ್ ಎಕ್ಸ್ಪ್ಲನೇಷನ್ ಆನ್ ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್ಸ್, ಅದರ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಹಾಗಾದರೆ ಬನ್ನಿ. ಎನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2 ಇಂಟು ಪೈ ಇಂಟು RL. ಹೌದಾ? ಅಕಾರ್ಡಿಂಗ್ ಟು ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್, ಥ್ಯಾಂಕ್ ಯು. ಅಕಾರ್ಡಿಂಗ್ ಟು ಬೋರ್ಸ್ ಪಾಸ್ಟುಲೇಟ್ ನಾನೇನು ಬರಿಬೋದು? ಆಂಗ್ಯುಲರ್ ಮೊಮೆಂಟಮ್ ಆಫ್ ಆನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ಒನ್ ಪರ್ಟಿಕ್ಯುಲರ್ ಆರ್ಬಿಟ್ ಇಸ್ ಈಕ್ವಲ್ ಟು NH/2π ಅಂತ ಬರಿಬೋದು. ಅರೆ ಯಾರ್, ಟೆಲ್ ಮಿ, ಏನಂತ ಬರಿಬೋದು? NH/2π ಅಂತ ಬರಿಬೋದು. ಹೌದಲ್ಲ? ಸೊ ಐ ವಿಲ್ ರೈಟ್ NH/2π. ಇಲ್ಲಿ ಎನ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ ಈಸ್ 6H/2π. ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ. ME² 2NH/0 RN ಇಸ್ ಈಕ್ವಲ್ ಟು, ಅಂದರೆ ಇದರ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೆ, 3H/π ಆಗ್ತದೆ. ಸೊ RN ಇಸ್ ಈಕ್ವಲ್ ಟು 6NH² ME²π. ಸೊ RN ಏನಾಗ್ತದೆ ಅಂದರೆ ವಿದ್ಯಾರ್ಥಿಗಳೇ 36H². 36H² ಡಿವೈಡೆಡ್ ಬೈ ME²π. ಇಲ್ಲಿ ಎನ್ ವ್ಯಾಲ್ಯೂ 6 ಇದೆ ವಿದ್ಯಾರ್ಥಿಗಳೇ. ಎನ್ ವ್ಯಾಲ್ಯೂನ 6 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ. 6 × 6 36. RN ಇಷ್ಟು ಬಂತು. ಬಟ್ ಆಪ್ಷನ್ನಲ್ಲಿ ಯಾವುದೂ ಈ ವ್ಯಾಲ್ಯೂನೇ ಇಲ್ಲ. ಸೊ ಹೀಗಾಗಿ ಈ ವರ್ಷ ಇದನ್ನು ನಿಮಗೆ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಎಸ್, ಗ್ರೇಸ್ ಮಾರ್ಕ್ಸ್. ವಿ ಗಾಟ್ ಒನ್ ಗ್ರೇಸ್ ಮಾರ್ಕ್ಸ್ ಹಿಯರ್. ನೋ, ನನ್ ಆಫ್ ದ ಆಪ್ಷನ್ಸ್ ಆರ್ ಕರೆಕ್ಟ್. So coming to question number 59. Once again, atom chapter ಮೇಲೆ ಇರ್ತಕ್ಕಂಥ ಕ್ವಶನ್. ಬನ್ನಿ, ಏನಾದೆ ನೋಡಿ ಕ್ವಶನ್ ನೋಡಿ. ಸೊಲ್ಯೂಷನ್. ಕ್ವಶನ್ ನಂಬರ್ 59 ಸೊಲ್ಯೂಷನ್. L is equal to NH/2π ಗೊತ್ತಿದೆ. ಸೊ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ 3H/2π. So we know that lambda is equal to H/π. So I am going to multiply with P ಅಂದ್ರೇನು? M into V. ಹೌದಾ? So I am going to multiply with R, divide with R. ಹಾಗಾದರೆ lambda is equal to HR MVR ಅಂದ್ರೇನು? ಆಂಗ್ಯುಲರ್ ಮೊಮೆಂಟಮ್. HR ಆಂಗ್ಯುಲರ್ ಮೊಮೆಂಟಮ್ ಎಷ್ಟಿದೆ? ಎಸ್, 3H/2π. ಇದನ್ನು ಮೇಲೆ ಕಳಿಸಿ. HR 3H into 2π. So lambda is equal to 2πr divided by 3. ಹಾಗಾದರೆ lambda is equal to 2π/3. R ಅಂದರೆ ಎಷ್ಟು? ಬೋರ್ಸ್ ರೇಡಿಯಸ್ ಎಷ್ಟಿದೆ? 0.53 ಆಂಗ್ಸ್ಟ್ರಾಮ್. ಹೌದಲ್ಲ?
ಹೌದಾ? ಸೊ ಹಾಗಾದರೆ ನಾನೇನು ಮಾಡ್ತೇನೆ ಅಂದರೆ ವಿದ್ಯಾರ್ಥಿಗಳೀಗ lambda is equal to I am going to multiply with 3 divide by with 3. ಸೊ ಹಾಗಾದರೆ ನಾನು ಏನು ಬರಿಬೋದು ಇದನ್ನು 2 pi 0.53 ಆಂಗ್ಸ್ಟ್ರಾಮ್ ಅಂತ ಬರಿಬೋದು. ಹೌದಾ? ಸೊ ಲ್ಯಾಂಬ್ಡಾ is equal to 2 pi alpha naught. ಕಾಲ್ ಇಕ್ವೇಷನ್ ನಂಬರ್ 1. ಗಿವನ್ ಏನಿದೆ p pi epsilon naught, not epsilon naught, alpha naught, alpha naught. ಇಕ್ವೇಷನ್ 1 ಮತ್ತು 2 ಅನ್ನು ಕಂಪೇರ್ ಮಾಡಿ p ವ್ಯಾಲ್ಯೂ ಏನಾಗ್ತದೆ 2 ಆಗ್ತದೆ. ಸೊ ಐ ವಿಲ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ ಬಿ ವುಡ್ ಬಿ ದ ರೈಟ್ ಆನ್ಸರ್. ಎಸ್ ಎಸ್. ಲಾಸ್ಟ್ ಕ್ವಶನ್ ಆಫ್ ದ ಕ್ವಶನ್ ಪೇಪರ್ KCET 2021. ಕ್ವಶನ್ ನಂಬರ್ 60 ನ್ಯೂಕ್ಲಿಯೈ ಚಾಪ್ಟರ್ ಮೇಲೆ ಇರ್ತಕ್ಕಂಥ ಕ್ವಶನ್ನು. ಈ ವರ್ಷ ನ್ಯೂಕ್ಲಿಯೈ ಮೇಲೆ ಒಂದೇ ಕ್ವಶನ್ ಕೇಳಿದ್ದಾರೆ, ಯಾಕಂದರೆ ಮ್ಯಾಕ್ಸಿಮಮ್ ಪೋರ್ಷನನ್ನು ಡಿಲೀಟ್ ಮಾಡಿಬಿಟ್ಟಿದ್ರು ಅವರು. ನೋಡಿ, ಲೆವೆಲ್ 1 ಕ್ವಶನ್ನೇ ಇದೆ. ವಿತೌಟ್ ಎನಿ ಹೆಸಿಟೇಷನ್ ಆಪ್ಷನ್ ಡಿ ಈಸ್ ಕರೆಕ್ಟ್. ಯಾಕೆ ಸರ್? ಯಾಕಂದ್ರೆ ಗ್ರಾಫ್, ನೇಚರ್ ಆಫ್ ಗ್ರಾಫ್ ನೋಡಿ ಹೇಗಿದೆ, ಅದೇ ಕರೆಕ್ಟ್ ಇದೆ. ಅಂದರೆ ಅವರು ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ಸಪರೇಷನ್ ಕೇಳಿದ್ದಾರೆ. ಸಪರೇಷನ್ ಇನ್ ಟರ್ಮ್ಸ್ ಆಫ್ ಫರ್ಮಿ, ಎನರ್ಜಿ ಇನ್ ಟರ್ಮ್ಸ್ ಆಫ್ MEV, ಮೆಗಾ ಎಲೆಕ್ಟ್ರಾನ್. ನೆನಪಿದೆಯಾ? ಸೊ ಹೀಗಾಗಿ ಆಪ್ಷನ್ ಡಿ ವುಡ್ ಬಿ ದ ರೈಟ್ ಆನ್ಸರ್. Option D. So thank you so much children.